ಅವ್ರ ಪರಿಸ್ಥಿತಿ ಕೆಟ್ಟದ್ದ, ಒಳ್ಳೆ ರಾಜಕಾರಣ ಮಾಡುವ ಕರಾವಳಿ ಉತ್ಸವದಲ್ಲಿ DK ಶಿವಕುಮಾರ್ ಅವರು ಬಂದರು, ಉಪಮುಖ್ಯಮಂತ್ರಿಗಳು. 1 ಅವರ್ ಪಂಪ್ ಸ್ಟೋರೇಜ್ ವಿಷಯ ಒಂದು ಮಾತು ಆಡಲಿಲ್ಲ. ಇಂಥ ದಗಲ್ಬಾಜಿ ರಾಜಕಾರಣ ಮಾಡೋದ್ರಿಂದ ಯೋಗ್ಯತೆ ಇರಬೇಕು. ಇವರೆಲ್ಲ ಫೇಕ್ ಐಡಿಯಾ ಮಾಡ್ಕೊಂಡು ಯಾರ್ದೋ ಹೆಂಡತಿ ಯಾರ್ದೋ ಮಕ್ಕಳದು ಹೆಜ್ಜಾವತ್ತು ಮಾಡೋದು ಬಿಟ್ರೆ, ರಾಜಕಾರಣ ಮಾಡೋದಕ್ಕೋಸ್ಕರ ಸುಳ್ಳು ಹೇಳೋದು ಬಿಟ್ರೆ, ಎಲ್ಲೋ ಆರೋಗ್ಯಕ್ಕೂ ಬಂದಿದ್ದಾರೆ. ಈಗ ಯಾವುದೇ ಕಾರಣಕ್ಕೆ ಆಹಾರ ಸಿಗೋದಿಲ್ಲ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಅದ್ಭುತವಾದಂತ ವೇದಿಕೆ. ಏನ್ ಮಾತಾಡಿದ್ರು ನನಗೆ ಉತ್ತರ ಕೊಡಲಿಕ್ಕೆ ಗೊತ್ತಿದೆ. ಮಾತಾಡೋದಿದ್ರೆ ಮಾತಾಡಬಹುದು, ನಾನು ಮಾತಾಡಲಿಕ್ಕೆ ರೆಡಿ. ಶರಾವತಿ ಹೋರಾಟ ಸಮಿತಿಯನ್ನ ರಚನೆ ಮಾಡಬಹುದು. ಅದ್ಭುತವಾಗಿ ಯಾವ ರೂಪದಲ್ಲಿ ಹೋಗಬೇಕು ಆ ರೂಪದಲ್ಲಿ ಹೋಗಲಿಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ನಡ್ಕೊಳ್ತೇವೆ. ನಿಮಗೆ ಅಭಿನಂದಿಸ್ತೇನೆ. ಈ ವೇದಿಕೆಯಲ್ಲಿ ಮಾತಾಡಿಕೊಂಡು ರಾಜಕಾರಣ ಮಾತಾಡೋದು ಸುಳ್ಳು. ಸೋಂದಾಪುರದ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳ್ತಿ ಮತ್ತೆ ಅವಿನಾಶಿನಿ ತೀರವನ್ನ ಅದು ಜೋಡಣೆ ಮಾಡಬಾರದು ಅಂದರೆ ಅದನ್ನ ವೇದಿಕೆಯಲ್ಲಿ ಇದೇ ತರ ವೇದಿಕೆ ಮಾಡಿದ್ವಿ. ಅವರಿಗೆ ವಿಷಯವೆಲ್ಲ ಹೇಳಿದೆ, ನಾನು ಮನವರಿಕೆ ಮಾಡೋದು. ಅವರು ಬರೀ ಅವಿನಾಶಿನಿ ಮತ್ತೆ ಬೆಳ್ತಿ ಮಾತ್ರ ತಗೊಳ್ಳಿಲ್ಲ, ಶರಾವತಿ ಪಂಪ್ ಸ್ಟೋರೇಜ್ ಅನ್ನು ತಗೊಂಡು ಅವರ ಅಧ್ಯಕ್ಷತೆಯಲ್ಲಿ 1000 ಗಟ್ಟಲೆ ಜನ, ಹೆಚ್ಚು ಕಡಿಮೆ ಒಂದು 10,000 ಜನರ ವೇದಿಕೆಯಲ್ಲಿ ಎರಡನ್ನೂ ವಿರೋಧ ಮಾಡಿದ್ರು. ಅಲ್ಲಿ ನಾನು ಒಂದು ವಿಷಯ ಹೇಳಿದೆ, ಹೀಗಾಗಿದೆ ಗುರುಗಳೇ, ಹೀಗಾಗಿದೆ. ಇದು ಗುರುಗಳ ವೇದಿಕೆ, ಇದು ಸುಳ್ಳು ಹೇಳುವ ವೇದಿಕೆ ಅಲ್ಲ. ಈ ವೇದಿಕೆ ಬಹಳ ಮುಖ್ಯವಾದ ವೇದಿಕೆ. ನಾವು ದೇವರಿಗಿಂತ ಮೇಲೆ ನೋಡುವುದು ಗುರುಗಳನ್ನು, ಪೂಜ್ಯರನ್ನು. ದೇವರನ್ನಾಗಿ ನಾವು ನೋಡೋದು ಪೂಜ್ಯರನ್ನು. ಎಲ್ಲ ಪೂಜ್ಯರನ್ನ ನಾನು ಗೌರವಿಸ್ತೇವೆ, ಪ್ರೀತಿಸ್ತೇವೆ. ಅವರು ನನ್ನನ್ನು ಪ್ರೀತಿಸ್ತಾರೆ. ಈ ವೇದಿಕೆಯಲ್ಲಿ ರಾಜಕಾರಣ ಮಾಡಬಾರ್ದು. ನಾವು ಇದು ವಿಷಯ ಹೇಳ್ತಿದ್ರೆ ಮುಂದೆ ಏನ್ ಮಾಡಬೇಕು ಅನ್ನೋದಕ್ಕೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಅಲ್ಲಿ ಹೇಳಿದ್ರಿಂದ ಆ ನಂತರ ಒಂದು ಕಮಿಟಿಯನ್ನು ರಚನೆ ಮಾಡೋದು, ಅವರದೇ ಆದಂಥದ್ದು ತಜ್ಞರ ಕಮಿಟಿಯನ್ನು ರಚನೆ ಮಾಡೋದು. ಈ ಭಾಗದ ಎಲ್ಲ ಶಾಸಕರಿಗೆ, ಸಂಸದರಿಗೆ ಹೇಳಿದ್ರು, ಸಂಸದರ ಅಧ್ಯಕ್ಷತೆ, ಕಾಗೇರಿಯವರ ಅಧ್ಯಕ್ಷತೆ. ನಾನು ಮಂತ್ರಿಯಾಗಿ ಹೋಗಿದ್ದೇನೆ, ಭೀಮಣ್ಣನ ಇವರು ಶಾಸಕರಾಗಿ ಹೋಗಿದ್ರು. ಇವರು ಮೆಸೇಜ್ ಅನ್ನು ಕೊಟ್ಟು, ನಮ್ಮ ಯಾರು ದಿನಕರ್ ಶೆಟ್ಟರು, ನನಗೆ ಬರಲಿಕ್ಕೆ ಆಗೋದಿಲ್ಲ, ನಿಮಗೆ ಬೆಂಬಲ ಇದೆ ಅಂತ ಹೇಳಿದ್ರು. ಸತೀಶ್ ಶೈಲು ಬೆಂಬಲ ಇದೆ ಅಂತ ಹೇಳಿದ್ರು. ಸತೀಶ್ ಶೈಲು ಎಲ್ಲರೂ ಸೇರಿಕೊಂಡು RV ದೇಶಪಾಂಡೆ ಅವರು ನಿಮಗೆ ಬೆಂಬಲ ನಮಗಿದೆ ಅಂತ ಹೇಳಿದ್ರು. ನಾವು ಹೋಗಿ ಡೆಲ್ಲಿಗೆ ಹೋಗಿ ನಾವು ಏನು ಮಾಡಬಾರ್ದು ಈ ಯೋಜನೆ, 2 ಯೋಜನೆಗೆ ನಾವು ವಿನಂತಿಯನ್ನು ಮಾಡ್ತೀವಿ. ಬೇಡ, ಈ ಯೋಜನೆ ಆಗಬಾರ್ದು, ನಾವು ಈ ಜಿಲ್ಲೆಯವರು ತ್ಯಾಗ ಮಾಡೋದಂತು, ನೇಮಿ ಇರ್ಬೋದು, ಕೈಗಾ ಇರ್ಬೋದು. ಮತ್ತೆ ಈಗ 15 ಆಗ್ತಾ ಇದೆ, 20,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್, ಯಾವ ಗೌರ್ಮೆಂಟೇ ಇದೆ, ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ರೈಲ್ವೆ ಬಿಟ್ಟಿದ್ದೇವೆ ನಾವು, ಹೈವೇ ಬಿಟ್ಟಿದ್ದೇವೆ ನಾವು, ಡ್ಯಾಮ್ಗಳಿಗೆ ಕೊಟ್ಟಿದ್ದೇವೆ. ಈ ಜಿಲ್ಲೆ ತ್ಯಾಗ ಮಾಡಿದಂಥ ಜಿಲ್ಲೆ. ನಮ್ಗೆ ಇರೋದು 20% ಮಾತ್ರ ನಮಗೆ ಅಧಿಕಾರ ಇರೋದು, ನಮಗೆ ರೆವಿನ್ಯೂ ಇಲಾಖೆ ಅಥವಾ ನಮ್ಮ ಸ್ವಂತ ಜಾಗ ಇರೋದು. ಬಾಕಿ ಪೂರ 80% ಫಾರೆಸ್ಟ್. ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಯೋಜನೆ ಕೈಗೊಳ್ಳಬೇಕು ಅಂದರೆ ನಾವು ಸೆಂಟ್ರಲ್ ಮಿನಿಸ್ಟರ್ ಹೋಗಿ ವಿನಂತಿ ಮಾಡ್ತೀವಿ. ವಿಶ್ವೇಶ್ವರಯ್ಯನಾಗಲಿ ಸಂಸದರು ಅದನ್ನು ಸಮಯವನ್ನು ನಿಗದಿ ಮಾಡಿ ನಾವು ಮೀಟಿಂಗನ್ನು ಇಟ್ಟು ಅವರ ಹತ್ರ ವಿನಂತಿ ಮಾಡಿಕೊಂಡು ನಾವು ಬಂದು, ನಾವು ಎಲ್ಲೂ ಪಕ್ಷ ಮಾಡಲಿಲ್ಲ. ವಿಷಯ ಜನರಿಗೆ ಗೊತ್ತಾಗಬೇಕು, ವಿಷಯ ಗುರುಗಳಿಗೆ ಗೊತ್ತಾಗಬೇಕು. ಇದು ನಿಲ್ಲಬೇಕು. ಇದು 1-2 ಸಾವಿರ ಜನರ ಸಮಸ್ಯೆ ಅಲ್ಲ. ಹೆಚ್ಚು ಕಡಿಮೆ ಮುರುಡೇಶ್ವರ ನಮ್ಮ ತಾಲೂಕಿಗೂ ನೀರು ಹೋಗುವುದು ಶರಾವತಿದೆ.
ಹೆಚ್ಚು ಕಮ್ಮಿ ಕುಮಟಾ ಹತ್ತಿರ ಹೋಗಿ ಕುಮಟಕ್ಕೂ ಸರಾವತಿದೆ ಹೋಗೋದಕ್ಕೆ, ಹೊನ್ನಾವರಕ್ಕಂತೂ ಪೂರ್ತಿ ಸರಾವತಿ ನೀರು ಬಹಳ ಮುಖ್ಯವಾದದ್ದು. ಹೆಚ್ಚು ಕಡಿಮೆ 5 ಲಕ್ಷ ಜನರ ಸಮಸ್ಯೆ ಇದೆ. ಮೀನುಗಾರಿಕೆ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತದೆ, ಕೃಷಿಕರಿಗೆ ಒಂದು ರೀತಿ ಸಮಸ್ಯೆ ಆಗ್ತದೆ, ಕುಡಿಯುವ ನೀರಿಗೆ ಒಂದು ರೀತಿ ಸಮಸ್ಯೆ ಆಗ್ತದೆ. ಅದು ಆಗಬಾರ್ದು ಅಂತ ನಿಟ್ಟಿನಲ್ಲಿ ನಾವು ವಿನಂತಿಯನ್ನು ಮಾಡಿ ವಿಷಯವನ್ನು ಮಂಡಿಸಿ, ನನಗೆ ಈ ಯೋಜನೆ ಬರ್ತದೆ ಅಂತ ಗೊತ್ತಾದ ತಕ್ಷಣ, ಬಂದಿದೆ ನನಗೆ ಗೊತ್ತಾದ ತಕ್ಷಣ, ಬರ್ತದೆ ಅಲ್ಲ ಬಂದಿದೆ ನನಗೆ ಗೊತ್ತಾದ ತಕ್ಷಣ ನಾನು ಆಗಿದ್ದಾಗಿ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಇಂಧನ ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೇವೆ, ಬೇಡ ನಾವು ತ್ಯಾಗ ಮಾಡಿದ್ದೇವೆ, ನಮಗೆ ಕಷ್ಟ ಉಂಟು, ಇಷ್ಟೆಲ್ಲ ತ್ಯಾಗ ಮಾಡಿದ್ರು ನಮ್ಮ ಒಂದೊಂದು ಊರಿಗೆ ಹೋಗ್ಬೇಕಾದ್ರೆ 25-30 ಕಿಲೋಮೀಟರ್ ಸುತ್ತೋದು ಹೋಗ್ಬೇಕು ಶರಾವತಿ ನದಿಯಿಂದ. ನಮಗೆ ಯಾವುದೇ ರೀತಿ ಉಪಯೋಗ ಆಗೋಕ್ಕಿಂತ ಉಪದ್ರ ಆಗುತ್ತೆ ಜಾಸ್ತಿ ಇದೆ. ಆಗ ಅವರು ಹೇಳಿದ್ರು, ಈ ಯೋಜನೆ ಬೊಮ್ಮಾಯಿ ಸರ್ಕಾರ ಇರುವಾಗ, ಮುಖ್ಯಮಂತ್ರಿಗಳು ಇರುವಾಗ, ನಮ್ಮ ಜಿಲ್ಲೆಯಲ್ಲಿ 6 ಜನ ಶಾಸಕರ ಸಮ್ಮುಖದಲ್ಲಿ ಇದು ವಿಧಾನಸಭೆಯ ಒಳಗೆ ಇದು ಘೋಷಣೆ ಆದಂತ ಇದಾಗಿರ್ಬೋದು, ಬೆಳತಿ ಆಗಿರ್ಬೋದು, ಕೇಣಿ ಆಗಿರ್ಬೋದು, ಅದು ಮತ್ತೊಂದಿದೆ, ಈಗ ಮತ್ತೆ ನೆಕ್ಸ್ಟ್ ಆಗ್ತಿದೆ, 2 ಮುಗಿಸಿದ್ದಾರೆ, ಕೇಣಿ ಇರ್ಬೋದು, ಅಥವಾ ಇಲ್ಲೇ ಪಕ್ಕದಲ್ಲಿ ಹೊನ್ನಾವರ ಇರ್ಬೋದು, ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇರ್ಬೋದು. ಇದು 22-23ನೇ ಸಾಲಿನಲ್ಲಿ 4/3/2025ಕ್ಕೆ ಇದು ಬಜೆಟ್ ಅಲ್ಲಿ ಘೋಷಣೆ ಆದಂಥದ್ದು. ಇದು ಸುಮ್ಮನೆ ಏನೋ ಬಂದು ಮಾಡಿದಂಥದ್ದಲ್ಲ. ಬಜೆಟ್ ಬುಕ್ಕಲ್ಲಿ ಬೊಮ್ಮಾಯಿಯವರು ಘೋಷಣೆ ಮಾಡಿದ್ದು, ವಿಡಿಯೋ ಬೇಕಾದ್ರು ಘೋಷಣೆ ಆದ ತಕ್ಷಣ ಆ ದಿವಸ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಯಾರಿಗೆ. ಅದರ ನಂತರ 15ರಿಂದ 20 ದಿವಸ ಈ ಯೋಜನೆ ವಿರುದ್ಧ ಅಥವಾ ಈ ಯೋಜನೆ ಬೇಡ ಅಂದೇಳಿ ಮಾತಾಡ್ಲಿಕ್ಕೆ ಅವಕಾಶ ಇತ್ತು. ಯಾರು ತುಟಿ ಬಿಟ್ಟಿದ್ದಾರೆ, 6 ಜನ ಶಾಸಕರು ನಮ್ಮ ಜಿಲ್ಲೆಯವರು ಒಬ್ಬರೇ ತುಟಿ ಬಿಟ್ಟಿದ್ದಾರೆ. ಏನು ನಾವು ಬಂದ ಮೇಲೆ ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದೇವೆ ನಾವು. ಅದಕ್ಕೆ ನಾನು ವಿರೋಧ ಮಾಡಿದ್ದೇನೆ, ಅಧಿಕೃತವಾಗಿ ವಿರೋಧ ಮಾಡಿದ್ದೇನೆ ನಾನು. ಈಗ ವಿಧಾನಸೌಧದಲ್ಲಿ ಮಾತಾಡೋದಲ್ಲ, ಅವ ಮಾತಾಡ್ತೀನಿ, ಅವ ಕೈ ಬಿಡು, ಆಗ್ತಿತ್ತು ಕೈ ಬಿಡು, ಈಗ ಮಾತಾಡು. ಅವ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ಈಗ ಮಾತಾಡಿದ್ದಾರೆ, ನಮ್ಮ ಪರವಾಗಿ ಮಾತಾಡಿದ್ದಾರೆ. ಈ ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ವಿಷಯ ತಿಳ್ಕೊಳ್ತಿದ್ದೇವೆ, ಸಾಮಾನ್ಯ ಜನರಿದ್ದೇವೆ. ಕೆಲವರು ಅಲ್ಲಿ ಇಲ್ಲಿ ಏನು ಇವತ್ತೊಂದು ನಾಳೆ ಮತ್ತೊಂದು ಏನೇನೋ ಹೇಳ್ಕೊಂಡು ಮಾಡ್ಕೊಂಡು ಇದರಲ್ಲಿ ಅವ್ರ ಲೆಕ್ಕಕ್ಕೂ ಬರೋದಿಲ್ಲ. ಬಂದಿದ್ದು ಇಲ್ಲ ಅಂದ್ರೆ ಗೊತ್ತಿದೆ, ಹೆಚ್ಚು ಕಡಿಮೆ 5 ಲಕ್ಷ ಜನ ಇರುವಂತ ವಿರೋಧವಿರುವಂತ ಪ್ರಾಜೆಕ್ಟ್ಗೆ ಬಂದಿದ್ದು ಪಾದಯಾತ್ರೆಯಲ್ಲಿ 25-30 ಜನ ಮಾಸ್ಟರ್ 20-30 ಜನ. ನಿಮ್ಮ ಕಾರ್ಡ್ ಚಳುವಳಿ ಅದು ಸ್ವಾತಂತ್ರ್ಯದಲ್ಲಿ ಇತ್ತು, ಈಗ ಎಲ್ಲ ಯಾವ ರೀತಿ ಆಗಿದೆ ಅಂದರೆ ಎಲ್ಲರಿಗೂ ಗೊತ್ತಿದೆ. ಮಾಸ್ತಪ್ಪನೇಕರೆ ರಾಜಕಾರಣ ಮಾಡಿ, ಯೋಗ್ಯತೆ ಮಾಡಿ, ಸಮರ್ಥರಾಗಿ ಮಾಡಿ, ಯೋಗ್ಯತೆ ಬೇರೆಯವರಿಗೆ ಗೊತ್ತಾಗೋದು ಮಾಡ್ಕೊಳ್ಬೇಡಿ. ಒಳ್ಳೇದಲ್ಲ, ಎಷ್ಟು ಜನ ಇದ್ದಾರೆ, ಎಲ್ಲ ಅಧಿಕಾರವನ್ನ ಅನುಭವಿಸಿದವರು ಎಲ್ಲರೂ ಇದ್ದಾರೆ, ಮಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಈ ಪಂಪ್ ಸ್ಟೋರೇಜ್ಗೆ ಆವತ್ತಿನಿಂದ ವಿರೋಧ ಮಾಡ್ಕೊಂತ ಬಂತು. ನಾವು ಯಾವಾಗಲೂ ಆರಣ್ಯಕ್ಕೆ ಮತ ಅಂತ ಹೇಳಿ ಅವರು ಹೆಸರು ನಾವು ಯೋಚನೆ ಮಾಡ್ತೀವಿ. ವಿಕ್ರಮ್ ನೈಕ್ ಆವತ್ತಿನಿಂದ ಒಂದಿನ ಹೇಳಿದೆ ನಾನು, ಪಂಪ್ ಸ್ಟೋರೇಜ್ ನೀರು ತಗೊಂಡು ಹೋಗೋದಲ್ಲ, ಇದು ದೊಡ್ಡ ಮುಂದಿನ ದಿನದಲ್ಲಿ ದೊಡ್ಡ ಅನಾಹುತ ಆಗುವಂಥದ್ದು ಅಂದ್ರೆ ನಾವಿಬ್ಬರು ಚರ್ಚೆ ಮಾಡ್ತೀವಿ. ಅವರು ಯಾವ ದಿನ ಬಜೆಟಲ್ಲಿ ಬಂದಿದೆ ಮಾರುದಿನದಿಂದಲೇ ಶುರು ಮಾಡಿದ್ರು. ಅವ್ರಿಗೆ ಒಂದು ಸಂಘ ಕಟ್ಕೊಂಡು, ನಮ್ಮ ಗೌಂಡ್ರು ಇವೆಲ್ಲ ಸೇರ್ಕೊಂಡು ಒಂದು ಸಂಘ ಕಟ್ಕೊಂಡು ಹೋರಾಟಕ್ಕೆ ಇಳಿದ್ರು. ಆವತ್ತಿನಿಂದಲೂ ಅವರು ಒಬ್ಬರೇ, ಅದು ಬಿಟ್ಟು ಒಬ್ಬರೇ ಒಬ್ಬರು ಇಲ್ಲ. ಇನ್ನೂ 2-4 ವರ್ಷ ಆದ ಎಲೆಕ್ಷನ್ಗೆ ರಾಜಕಾರಣ ಮಾಡುವ, ನಾನು ರೆಡಿ ಇದ್ದೀನಿ.
ಇನ್ನೂ ಸ್ವಲ್ಪ ರೆಡಿ ಆಗಿ ಮಸ್ತ್ ಸ್ನೇಹಿತರೆ, ನಾವು ಇದ್ದೇವೆ ನಿಮ್ಮ ಜೊತೆ. ಯಾವುದೋ ಫೇಸ್ಬುಕ್ ವಾಟ್ಸಪ್ ಫೇಕ್ ಅಕೌಂಟ್ ಯಾರ್ಯಾರಿಗೂ ಮಾಡಿಕೊಟ್ಕೊಂಡು ಯಾರ್ಯಾರ್ದೋ ವಿಷಯ ಹರಿಬಿಡೋದು ಬಿಡಿ. ಅಧಿಕೃತವಾಗಿ ಸಿಕ್ಕಿದ್ದಾರೆ ನಮ್ಮ ಹತ್ರ, ಬೇಕಾದ್ರೆ ನಾಳೆ ಬಿಡುಗಡೆ ಮಾಡ್ತೀವಿ. ಯಾರ್ದೋ ವಿಷಯ ಯಾರ್ದೋ ಇದು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಬಂದ್ರು ಅಂದ ತಕ್ಷಣ ನೀವು ದೊಡ್ಡ ಜನ ಆಗೋದಿಲ್ಲ. ನಿಮ್ ಯೋಗ್ಯತೆ ಏನು ಅನ್ನೋದಕ್ಕೆ ಗೊತ್ತಾಗ್ತದೆ. ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ಏನು ಬೊಮ್ಮಾಯಿ ಸರ್ಕಾರ ಇರುವಾಗ ಏನು ಅಸ್ತಿತ್ವಕ್ಕೆ ಬಂದಿದ್ದನ್ನ ಈಗ ಸಾಲ್ತಿದೆ. ಇದು ಹಾಗೆಯವರು ಆಗ ಸ್ಪೀಕರ್, ಈ ರಾಜ್ಯದ ಅತಿ ಉನ್ನತ ಹುದ್ದೆ ಅಂದ್ರೆ ಸಭಾಧ್ಯಕ್ಷರು, ಮತ್ತೆ ಎಲ್ಲರೂ ಶಾಸಕರು ಹೀಗಿದ್ದವರು ಇದ್ದಾರೆ, ಕೆಲವರು ಇಲ್ಲ. ಅಲ್ಲಿ ಚರ್ಚೆ ಆಗದೆ ಇದರಿಂದ ಇವತ್ತು ಪರಿಸ್ಥಿತಿ ಆಯಿತು. 3 ವರ್ಷ ಬಿಟ್ಟರಿಂದ ನಾವು ಹೋರಾಟಕ್ಕೆ ಇರುವಂಥದ್ದು. ಗುರುಗಳೇ, ನಿಮ್ಮಲ್ಲಿ ನಿಮ್ಮ ಎದುರುಗಡೆ ನಾವು ಮಾತಾಡೋದು, ನಿಮ್ಮ ಎದುರುಗಡೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಈ ಹೋರಾಟಕ್ಕೆ ಅಥವಾ ಈ ಬಾಂಬ್ ಸ್ಟೋರೇಜ್ಗೆ ವಿರೋಧ ಮಾಡ್ತೀನಿ. ನಾನು ಸುಳ್ಳು ಹೇಳೋದು, ನಾನೇನು ಹೇಳ್ತೀನಿ ಅದೇ ಮಾಡ್ತೀನಿ. ನಾನು ಹಾರ ಹುಟ್ಟ ಬಂದವನಲ್ಲ, ನನ್ನ ದೇವರು ಕೊಟ್ಟಿದ್ದು ಗುರುಗಳ ಆಶೀರ್ವಾದ, ಈ ಕ್ಷೇತ್ರದ ಜನರ ಆಶೀರ್ವಾದ. ನಾನು ಯಾವಾಗಲೂ ಹೆಚ್ಚು ಮಾತಾಡೋದಿಲ್ಲ, ಗುರುಗಳಿರಂತೂ ಮಾತಾಡೋದಿಲ್ಲ. ನಾನು ಮತ್ತೆ ಇಲ್ಲಿ ಬರೋಕ್ಕಿಂತ ಪೂರ್ವದಲ್ಲೇ ಹೇಳಿದೆ ಇವರಿಗೆ, ಕಮಿಟಿಯವರು ವೈಯಕ್ತಿಕ ಏನಾದರೂ ಇದ್ರೆ ಹೇಳಿ, ಪಕ್ಷದ ಬೇರೆ ಪಕ್ಷದವ್ರದ್ದು ಏನಾದರೂ ಇದ್ರೆ ಹೇಳಿ. ನಾನು ಗುರುಗಳ ಹತ್ರ ಸಪರೇಟ್ ಆಗಿ ಮಾತಾಡ್ತೇನೆ, ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೇನೆ. ನಾನು ಅಧಿವೇಶನ ಬಿಟ್ಟು ಬಂದಿದ್ದೇನೆ, ನಾನಾಗಲಿ ಇವರು ದಿನಕರ್ ಶೆಟ್ಟರ್ ಆಗಲಿ ಅಧಿವೇಶನ ಬಿಟ್ಟು ಬಂದಿದ್ದೇನೆ. ಬಹಳ ಮುಖ್ಯವಾದ, ಅದಕ್ಕಿಂತ ಇದು ಮುಖ್ಯ ಅಂದೇಳಿ ನಾನು ತಿಳ್ಕೊಳ್ಳ, ನನ್ನ ಕ್ಷೇತ್ರದ ಜನ ಮುಖ್ಯ ಅಂತ ನಾನು ತಿಳ್ಕೊಳ್ಳ. ಹಾಗಾಗಿ ಈ ಕ್ಷೇತ್ರದ ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಯಾವುದೇ ಕಾರಣ ಬೇಕಾದ್ರೆ ಇದು ಯಾರು ಬೇಕಾದರೂ ನೋಡ್ಬೋದು. ಪುಟ ಸಂಖ್ಯೆ 4/3/2022 ಬಜೆಟ್ ಬುಕ್ ಆನ್ಲೈನ್ ಆನ್ ಮಾಡಿದ್ರು ಗೊತ್ತಾಗ್ತದೆ. 61ನೇ ಪುಟ 229ನೇ ಕಲಂ. ಒಂದು ವಿಧಾನಸೌಧದಲ್ಲಿ ಒಂದು ಬಜೆಟ್ ಆಗಲಿ ಅಥವಾ ಯಾವುದೇ ಸಬ್ಜೆಕ್ಟ್ ಚರ್ಚೆ ಆಗಲಿ ನಿರ್ಣಯ ಆಗಿಕೊಂಡ್ರೆ ಅದು ಕಾನೂನು, ಈ ರಾಜ್ಯದ ಕಾನೂನು, ಈ ದೇಶದ ಕಾನೂನು. ಆದರೂ ನಾವು ಈ ಯೋಜನೆಗೆ ವಿರೋಧ ಮಾಡ್ತೀವಿ. ಯಾವುದೇ ಏನು ಭಯ ಇಲ್ಲ, ಯಾರಿಗೂ ಭಯ ಇಲ್ಲ. ನನಗೆ ಭಯ ಇರೋದು ಗುರುಗಳು, ದೇವರು, ಕ್ಷೇತ್ರದ ಜನರು. ಅದು ಮತ್ತು ಯಾರಿಗೂ ಈ ವಾಟ್ಸಪ್ ಫೇಸ್ಬುಕ್ ಇದೆಲ್ಲ ನೋಡಿ ಬಂದವನು. ಏನೇನು ಹಾಕೋದ್ರು, ಬೇಕಾಗಿ ಮಾಡ್ಕೊಂಡು ಏನು ಮಾಡಿದ್ರು, ಏನು ಹಾಕೋದ್ರು, ಯಾರು ಒಳ್ಳೇದಾಗೋದು ಸಾಧ್ಯವೇ ಇಲ್ಲ. ಅದೇ ಅವರವರ ಹಣೆ ಬರಕ್ಕೆ ಅವರವ್ರ ಯೋಗ್ಯತೆ ಅವರು ಮಾಡ್ತಾರೆ. ಹಾಗಾಗಿ ಈಗ ಮತ್ತೆ